ಕಳೆದ 2-3 ತಿಂಗಳಿಂದ ನೋಡ್ತಾ ಇದ್ದೀವಿ ನಾವು ರಾಜ್ಯ BJPಯಲ್ಲಿ ಏನಾಗ್ತಿದೆ ಅಂತ ಹೇಳಿ. ಆಂತರಿಕ ಸಂಘರ್ಷ, ಕಚ್ಚಾಟ, ಗುದ್ದಾಟ ಎಲ್ಲವೂ ಕೂಡ ತಾರಕಕ್ಕೆ ಹೋಗ್ತಾ ಇದೆ. ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ವಿಜೇಂದ್ರ ಬಣ, ಯತ್ನಾಳ್ ಬಣ ಈಗ ಅಲ್ಲೇ ಜಂಗಿ ಕುಸ್ತಿ ಆಡಲಿಕ್ಕೆ ಶುರು ಮಾಡಿದ್ದಾರೆ ಹೈಕಮಾಂಡ್ ಮುಂದೆನೆ. ಆದರೆ ಒಂದು ನೋಡಿ, ಕನ್ನಡಪ್ರಭದಲ್ಲಿ ಕೊಟ್ಟಿರುವಂತಹ ಸುದ್ದಿ, ಅಮಿತ್ ಶಾ ಭೇಟಿಯಾಗಿದ್ದಾರೆ ಸಚಿವರು ವಿ ಸೋಮಣ್ಣ ಹಾಗೆ ಸಂಸದ ಗೋವಿಂದ ಕಾರಜೋಳ ಅವರು. ಅಂದರೆ ಈಗ ಪ್ರತ್ಯೇಕವಾಗಿ ಇಬ್ಬರು ನಾಯಕರು ಕೂಡ ಚರ್ಚೆಯನ್ನು ಮಾಡಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತಾ ಇದೆ. ಯಾಕಂದರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರೋದು ಇದು. ಯಾಕಂದರೆ ಫೈನಲಿ ನಿರ್ಧಾರ ಮಾಡುವಂಥದ್ದು ಅಮಿತ್ ಶಾ ಅವರೇ. ಯಾಕಂತಂದರೆ JP ನಡ್ಡಾ ಅವ್ರನ್ನ ಭಾಳ ಈಸಿಯಾಗಿ ಭೇಟಿ ಆಗಿಬಿಡ್ಬೋದು ರಾಜ್ಯ ನಾಯಕರು. ಅಮಿತ್ ಶಾ ಅವರು ಸಮಯ ಕೂಡ ಕೊಡಲ್ಲ, ಅವರು ಅಪರೂಪ ಅವರು. ಹಾಗಾಗಿನೇ ಈಗ ಸೋಮಣ್ಣ ಅವ್ರನ್ನ ಯಾಕೆ ಕರೆಸ್ಕೊಂಡ್ರು, ಇವರೇ ಕರೆಸ್ಕೊಂಡ್ರ ಅಥವಾ ಇವರೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರ ಅನ್ನುವಂಥದ್ದು ಬಹಳ ಒಂದು ಚರ್ಚೆ ಆಗುತ್ತಾ ಇದೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಗೋವಿಂದ ಕಾರಜೋಳ ಮತ್ತು ಸೋಮಣ್ಣ ಅವ್ರನ್ನ ಕರೆಸಿದಂತಹ ಉದ್ದೇಶ ಈ ಬಿನ್ನರ ಬಣ ಏನಿದೆ ಅಲ್ವಾ, ಅಥವಾ ವಿಜೇಂದ್ರ ಬಣ ಇದೆಯಲ್ವಾ, ಇಬ್ಬರ ಒಂದು ಬಣದೊಂದಿಗೆ ಅಂತರವನ್ನು ಕಾಯ್ದುಕೊಳ್ಳಬೇಕು ಅನ್ನುವಂಥ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ. ಯಾರ ಪರವೂ ಹೋಗೋದು ಬೇಡ, ಯಾರ ವಿರುದ್ಧವೂ ಹೋಗೋದು ಬೇಡ ಅಂತೇಳಿ. ಹಾಗಾಗಿನೇ ಈ ಒಂದು ಭೇಟಿಯ ಹಿಂದಿನ ರಹಸ್ಯ ಇನ್ನೂ ಅದು ಹಾಗೆ ಉಳಿತಾ ಇದೆ. ಹಾಗೆ ಅನ್ನಿಸ್ತಾ ಇದೆ. ಯಾಕಂದರೆ ಸೋಮಣ್ಣ ಲಿಂಗಾಯತ್ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಪ್ರಭಾವಿ ನಾಯಕರು ಆ ಸಾಲಿನಲ್ಲಿ ಬರ್ತಾರೆ. ಸೋಮಣ್ಣ ಅವರು ಮತ್ತು ಕಾರಜೋಳ ಅವರು ದಲಿತ ಸಮುದಾಯಕ್ಕೆ ಸೇರಿದಂಥವ್ರು. ಹಾಗಾಗಿ ಈ ಗುದ್ದಾಟದ ಮಧ್ಯೆ ಇವರಿಬ್ಬರನ್ನ ಯಾಕೆ ಕರೆಸಿದ್ರು ಅನ್ನೋಂಥದ್ದು ಪ್ರಶ್ನೆ ಅದು ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಅವ್ರನ್ನ ಕೇಳಿದ್ರೆ ಅಭಿವೃದ್ಧಿ ಕೆಲಸಗಳಿತ್ತು, ನಮ್ಮ ಕ್ಷೇತ್ರಗಳಿಗೆ ಏನೋ ದುಡ್ಡು ಬರಬೇಕಾಗಿತ್ತು, ಅಭಿವೃದ್ಧಿ ಏನೋ ಫಂಡ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಹೋಗಿದ್ವಿ, ಚರ್ಚೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕಾಗೆ ಕೂಡೋದಕ್ಕೂ ಟೊಂಗಿ ಮುರಿಯೋದಕ್ಕೂ ಅಂತ ಹೇಳ್ತಾರಲ್ಲ. ಸೊ ಈಗಿನ ಸಿಚುವೇಶನ್ ಅಲ್ಲಿ BJPಯ ಯಾರೇ ಆಗಿರಬಹುದು, ಡೆಲ್ಲಿ ಫ್ಲೈಟ್ ಹತ್ತಿದ್ರು ಅಂತಂದ್ರೆ ಅಲ್ಲಿ ಏನೋ ಒಂದು ನಡೀತಾ ಇದೆ ಅನ್ನುವಂಥದ್ದು ಫಿಕ್ಸ್ ಆಗಿ ಹೋಗ್ಬಿಡುತ್ತೆ. ಬಟ್ ಗೊತ್ತಿಲ್ಲ, ಈ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾ ಇರುವಂತಹ BJPನಲ್ಲಿ ಇನ್ನೂ ಬಣಬಡಿದ ಆಟ ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಶಮನ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಅಂತ ಹೇಳ್ಬಹುದು. ನಿಜ ಇನ್ನೊಂದು ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ರೇಸ್ನಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ಸೈಡ್ ಆಗಿರುವಂಥ ಒಂದು ಚರ್ಚೆ ಇದು, ಮಾತುಕತೆಗಳು. ಈಗ ಪರ್ಯಾಯವಾಗಿ ವಿಜೇಂದ್ರ ಯಡಿಯೂರಪ್ಪ ಅವ್ರದ್ದು ಲಿಂಗಾಯತ ನಾಯಕತ್ವ, ಹಾಗಾಗಿ ಪರ್ಯಾಯವಾಗಿ ಲಿಂಗಾಯತ ನಾಯಕತ್ವವನ್ನು ಹುಟ್ಟು ಹಾಕಬೇಕು ಅನ್ನೋದು ಹೈಕಮಾಂಡ್ ತಲೆಯಲ್ಲಿದೆ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಬಟ್ ಹೈಕಮಾಂಡ್ ಈಗ ಹೇಳಿ ಕಳಿಸಿರುವುದು ವಿಜೇಂದ್ರ ಅವ್ರನ್ನೂ ಕೂಡ ನಾವು ಮತ್ತೆ ಅಧ್ಯಕ್ಷರನ್ನು ಮಾಡಬೇಕು ಅಥವಾ ರೆಬಲ್ ಬಣದವ್ರು ಮಾಡಬೇಕು ಅನ್ನೋದೇನಿದೆ ಎಲ್ಲವನ್ನು ಕೂಡ ಪರಿಶೀಲಿಸಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡೇ ನಾವು ಅಂತಿಮವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ವಿಜೇಂದ್ರ ಬಣಕ್ಕೆ ಹಿನ್ನಡೆ ಮತ್ತು ಯತ್ನಾಳ್ ಬಣಕ್ಕೆ ಮುನ್ನಡೆ ಅಂದರೆ 50-50 ಅಂತ ಅನ್ನಿಸ್ತಾ ಇದೆ ನಮಗೆ. ಹಾಗಾಗಿ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಇದನ್ನು ಈ ಒಂದು ಸಮಸ್ಯೆನ ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಯತ್ನಾಳ್ ಟೀಮ್ ಮೇಲೂ ಗರಂ ಆಗುವಾಗಿಲ್ಲ, ಯಾಕಂದ್ರೆ ಮತ್ತೆ ಎಫೆಕ್ಟ್ ಆಗುತ್ತೆ ಚುನಾವಣೆಗಳ ಮೇಲೆ ಅಂತ ಹೇಳಿ. ಜೊತೆಗೆ ವಿಜೇಂದ್ರ ಮೇಲೆ ಮತ್ತೆ ಯಡಿಯೂರಪ್ಪನವ್ರು ವಿರೋಧ ಕಟ್ಕೊಳ್ಬೇಕಾಗುತ್ತೆ, ಲಿಂಗಾಯತರ ಮತ್ತೆ ವಿರೋಧ ಆಗುತ್ತೆ ಅಂತೇಳಿ. ಹಾಗಾಗಿ ಇದು ಅಂದ್ರೆ ಹಾಗೆ ಅನಿಸ್ತಾ ಇದಲ್ವಾ ಹೈಕಮಾಂಡ್ ನಡೆ ನೋಡ್ತಾ ಇದ್ರೆ. ಮತ್ತೊಂದೇನಂತಂದ್ರೆ ಈಗ ವಿ ಸೋಮಣ್ಣ ಅವ್ರ ಮೇಲೆ ಹೈಕಮಾಂಡ್ ಸ್ವಲ್ಪ ಯಾಕೋ ಸಾಫ್ಟ್ ಕಾರ್ನರ್ ಅಂತ ಕಾಣಿಸ್ತದೆ. ಹೌದು. ಸೊ ಅವ್ರನ್ನ ಕರೆಸಿ, ಅದರಲ್ಲೂ ಅಮಿತ್ ಶಾ ಅವರು ಡೇಟ್ ಕೊಟ್ಟು ಅವ್ರನ್ನ ಸಮಯ ಕೊಟ್ಟು ಅವ್ರನ್ನ ಕರೆಸಿದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ವಿ ಸೋಮಣ್ಣ ಅವರ ಮೇಲೆ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಅಂತ ಅನಿಸ್ತಾ ಇದೆ. ಅಂಡ್ ನಿನ್ನೆ ತಾನೇ ಅವ್ರಿಗೆ ಇದು ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ 3 ತಿಂಗಳ ನಂತರ. ಈ ಶಿಸ್ತಿನ ಪಕ್ಷದ ವಿರುದ್ಧವೇ ಬಂಡಾಯ ಎದ್ದು, ಅದರಲ್ಲೂ BJP ರಾಜ್ಯಾಧ್ಯಕ್ಷರ ವಿರುದ್ಧವೇ ಬಂಡಾಯ ಎದ್ದಿರುವಂತಹ ಯತ್ನಾಳ್ ಅವರ ವಿರುದ್ಧ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ನೋಟಿಸ್ಗೆ ಅವರೆಲ್ಲ ತಲೆ ಬಾಗಲ್ಲ, ಅವರೆಲ್ಲ ಹೆದರ್ಕೊಳ್ಳಲ್ಲ. ಯಾಕಂತಂದ್ರೆ ಇಂಥ ನೋಟಿಸ್ಗಳು ತುಂಬಾ ಬಂದೋಗಿದ್ದೇವೆ ಅಂತ ಹೇಳ್ತಾರೆ. ಈಗ ನಾವೇನಾದ್ರೂ ಕೇಳಕ್ ಹೋದ್ವಿ ಅಂತಂದ್ರೆ ಅದೇ ಹೇಳ್ತಾರೆ ಅವರು, ಇಂಥ ನೋಟಿಸ್ಗಳು ತುಂಬಾ ಬಂದು ಹೋಗಿದ್ದಾವೆ, ಅಂಥವನ್ನೆಲ್ಲ ನಾನು ಫೈಲ್ಗೆ ಹಾಕಿಡ್ತೀನಿ, ಅದೇ ನನ್ನ ಅಚೀವ್ಮೆಂಟ್ಸ್ ಅಂತ ಹೇಳ್ಕೊಳ್ತಾರೆ ಅವರು. ಸೊ ಅದಕ್ಕೆ ಈ ಒಂದು ಬಂಡಾಯ ಶಮನಕ್ಕೋಸ್ಕರ ಮದ್ದು ಅರಿತಾ ಇದ್ದಾರೆ ಅಂತ ಅನ್ಸುತ್ತೆ. ನಿಜ, ನೀವು ಹೇಳ್ತಾ ಇದ್ರಿ ಶೋಕಾಸ್ ನೋಟಿಸ್ ಬಗ್ಗೆ. ಯತ್ನಾಳ್ ಅವ್ರದ್ದು ಹಾಗೆ ಇದೆ, ಅವರು ಹುಟ್ಟುಗುಣನ ಹಂಗೆ ಇರೋದು. ಇಂತಹ 100 ನೋಟಿಸ್ ಕೊಡ್ಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತೇಳಿ. ಈ ಹಿಂದೆ ಡಿಸೆಂಬರ್ನಲ್ಲಿ ಒಂದು ಬಂದಿತ್ತು, ಅದಕ್ಕೆ ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ರು ಅವ್ರು ಹೇಳ್ತಿದ್ದಾರೆ, ಆಯ್ತು ನೋಟಿಸ್ ಉತ್ತರ ಕೊಡ್ತೀನಿ, ನಾವು ಪಕ್ಷದ ವಿರುದ್ಧ ಹೋಗ್ತಿಲ್ಲ, ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇಲ್ಲ. ಹೌದು, ನಾವೊಂದು ಕುಟುಂಬ ವಂಶವಾಹಿ ಬರಬಾರ್ದು, ಮತ್ತೆ ಅಲ್ಲಿ ಏಕಚಕ್ರಾಧಿಪತ್ಯ ಆಗಬಾರ್ದು, ಅವ್ರ ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಹೊರತು ಈ ಒಟ್ನಲ್ಲಿ ಟಾರ್ಗೆಟ್ ಅವ್ರದ್ದು ಯಡಿಯೂರಪ್ಪ ಆ್ಯಂಡ್ ಸನ್ ಈ ರೀತಿ ಆಗ್ತಾ ಇದೆ. ಹಾಗಾಗಿ ಹೈಕಮಾಂಡು ಕೂಡ
ಈ ವಿಚಾರದಲ್ಲಿ ಯಾವ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ಬೇಕು. ಅಡಕತ್ತರಲ್ಲಿ ಹೈಕಮಾಂಡ್ ನಾಯಕರು ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ. ಈ ಕಡೆ ಅವ್ರ ಪರವಾಗಿಲ್ಲ, ಈ ಕಡೆ ಇವ್ರ ಪರವಾಗಿಯೂ ಇಲ್ಲ. ಅಂಡ್ ಮೊದಲೆಲ್ಲ ಕಾಂಗ್ರೆಸ್ ಅವ್ರ ಮೇಲೆ ಮುಗಿ ಬೀಳ್ತಾ ಇದ್ರು, ಏನಂದ್ರೆ ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ. ಹೌದು. ಕಳೆದ 2023 ವಿಧಾನಸಭೆ ಚುನಾವಣೆಯಲ್ಲಿ ಏನಂತಂದ್ರೆ ಕುಟುಂಬ ರಾಜಕಾರಣಿಗಳಿಗೆ ಮನೆ ಹಾಕಬಾರ್ದು ಅಂತ. ಬಟ್ ಏನ್ ಮಾಡ್ತು ಅಂತಂದ್ರೆ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಅನ್ನ ಅಪ್ಪನಿಗೂ ಮಗನಿಗೂ ಕೊಟ್ಟು ಕುಟುಂಬ ರಾಜಕಾರಣವನ್ನ ಬೆಳೆಸೋದ್ರಲ್ಲಿ ಇವರು ಕೂಡ ಮುನ್ನುಡಿಯನ್ನ ಬರೆದ್ರು ಬಿಜೆಪಿಯವರು. ಅದನ್ನೇ ಇವರು ವಿರೋಧ ಮಾಡ್ತಿದ್ದಾರೆ, ಯತ್ನಾಳ್ ಅವರು ಅದನ್ನೇ ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಹೆಂಗಾಗತ್ತೆ ಅಂತ ನೋಡ್ಬೇಕು.